ಹಲೋ ಚೆಸ್ ಲವರ್ಸ್, ನಾನು ಶ್ರೀಕೃಷ್ಣ ಉಡುಪ, ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗದಿಂದ. ನಾನೀಗ ಒಂದು ಸೀರೀಸ್ ಶುರು ಮಾಡಿದ್ದೀವಿ, ನಿಮ್ಗೆ ಗೊತ್ತಿರೋ ತರ, ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್. ಈ ಸೀರೀಸ್ ಅಲ್ಲಿ 2 ಪುಟ್ಟ ಮಿನೇಚರ್ಗಳನ್ನು ತೋರಿಸ್ತಿದ್ದೀನಿ. ಇವಕ್ಕೆ ಟೈಟಲ್ ಮಾಯಾಮೃಗ ಅಂತ ಕೊಡ್ಬೋದು. ನಮ್ಮ ಮೈನರ್ ಪೀಸ್ಗಳೇನಿದಾವೆ ಹೆಂಗೆ ಹೋಗಿ ಎದುರುಗಡೆ ಅವರಿಗೆ ಆಸೆ ತೋರಿಸ್ತವೆ ಅಂದ್ರೆ, ತಗೋ 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 ಅಂತ ಅಟ್ಟಿಸ್ಕೊಂಡ್ ಬಾ ಅಂತೇಳಿ ಟೆಂಪ್ಟ್ ಮಾಡಿ ಅದನ್ನ ತಗೊಂಡಾಗ ಚೆಕ್ಮೇಟ್ ಆಗೋ ತರ ಸಿಚುವೇಶನ್ಸ್. 2 ಗೇಮಲ್ಲೂ ಕಾಮನ್ ಫ್ಯಾಕ್ಟರ್ ಮಾಯಾಮೃಗ. ಟೈಟಲ್ ಮಾಯಾಮೃಗ ಅಂತ ಇಡ್ಬೋದು. ಮೊದಲನೇ ಮಿನೇಚರ್ ವೈಟ್ ಕಡೆಯಿಂದ ನಾವು ವೈಟ್ ಆಡ್ತಾ ಇದೀವಿ, ಇದು ಡಚ್ ಡಿಫೆನ್ಸ್ ವಿರುದ್ಧ. ನೋಡಿ, ಈಗ ವೈಟ್ ಅಲ್ಲಿ D4 ಆಡ್ತೀವಿ, ಬ್ಲಾಕ್ F5. ಈ ತರ ಆಡಿದಾಗ ಇದಕ್ಕೆ ಡಚ್ ಡಿಫೆನ್ಸ್ ಅಂತ ಕರೀತಾರೆ. ಇದಕ್ಕೆ ನೋಡಿ ನಮ್ಮ ಮಾಯಾಮೃಗ ಎಲ್ಲಿಗೆ ಹೋಗುತ್ತೆ ಅಂತ, ಬಿಷಪ್ G5. ಮಾಯಾಮೃಗ ಹೋಗಿ ಔಟ್ ಟೆರಿಟರಿಲಿ ಕೂತಿದೆ. ಚೆಸ್ ಬೋರ್ಡ್ ಅನ್ನು 2 ಭಾಗ ಮಾಡೋದಾದ್ರೆ 1 to 4th ರ್ಯಾಂಕ್ ವೈಟ್ ಟೆರಿಟರಿ, 5th to 8th ರ್ಯಾಂಕ್ ಬ್ಲಾಕ್ ಟೆರಿಟರಿ. ಯಾರಿಗೆ ಆಗ್ಲಿ ಅವ್ರ ಟೆರಿಟರಿ ಒಳಗೆ ನಮ್ ಬಿಷಪ್ ಕೂತಾಗ ಇಷ್ಟ ಆಗಲ್ಲ, ಅವ್ರು ಅದನ್ನ ಅಟ್ಟಿಸ್ಕೊಂಡ್ ಬರ್ತಾರೆ H6. ನಾವು ಬೇಕಂತಲೇ ನಾವೇ ಟ್ರ್ಯಾಪ್ ಮಾಡ್ಕೊಳ್ತಾ ಇದೀವಿ ಬಿಷಪ್ H4. ಎಂತವ್ರಿಗೂ ಟೆಂಪ್ಟಿಂಗ್ ಇದು, ಅಯ್ಯೋ ದೇವ್ರೆ, G5 ಹಾಕಿ ಬಿಷಪ್ G3 ಹೋದಾಗ F4 ದಬ್ಬಿರ್ ಬಿಷಪ್ ಟ್ರ್ಯಾಪ್, ವಾ ಬಿಷಪ್ ಅಪ್ ಆಯ್ತು ಅಂತೇಳಿ ಬಿಷಪ್ H4 G5 ಅಂತ ಆಡ್ತಾರೆ. ಅವಾಗ ನಾವು ಬಿಷಪ್ G3, ಬಾ ಬಾ ಮಾಯಾಮೃಗ ತಗೋ ಅಂತ ಹೇಳಿ ಕೊಡ್ತೀವಿ. ಅವ್ನು F4 ಖುಷಿ ಆಗ್ಬಿಡ್ತಾರೆ, ಬಿಷಪ್ ಟ್ರ್ಯಾಪ್ ಆಯ್ತು ಅಂತ. ಅವಾಗ ನೋಡಿ, ಈಗ ಟ್ರ್ಯಾಪಿನ 2ನೇ ಭಾಗ E2 ಪಾನ್ E3 ತಗೊಳಪ್ಪ ಬಿಷಪ್ನ ಅಂತ ಕೊಟ್ಟಿದೀವಿ. ಮಾಯಾಮೃಗಕ್ಕೆ ಅವನ ಆಸೆ ಪಟ್ಟ ಅಂದ್ರೆ ನೋಡಿ, F into G3 ಹೊಡೆದ ಅಂದ್ರೆ ಕ್ವೀನ್ H5 ಚೆಕ್ಮೇಟ್. ವಾಟ್ ಎ ಫಿನಿಶಿಂಗ್. ಅವನಿಗೆ ಗೊತ್ತಾಗತ್ತೆ ಬುದ್ಧಿವಂತ ಅಂತ ಅನ್ಕೊಳ್ಳೋಣ. ನಾವ್ ಯಾವತ್ತೂ ಕೂಡ ನಮ್ಮ ಆಪೋನೆಂಟ್ನ ಅವ್ರಿಗೆ ಗೊತ್ತಾಗಲ್ಲ ಅಂತ ದಡ್ಡ ಅಂತ ಅನ್ಕೊಳ್ಳಲೇಬಾರ್ದು, ಅವ್ರು ಬುದ್ಧಿವಂತರು ಅಂತಾನೆ ಅನ್ಕೊಳ್ಳೋಣ. ಈಗ ಚೆಕ್ಮೇಟ್ ಇರೋದು ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಅವಾಗ ಅವರು H6 ಪಾನ್ H5 ಹಾಕ್ತಾರೆ, ಕ್ವೀನ್ H5 ಚೆಕ್ ಬರಬಾರ್ದು ಅಂತ. ಈಗಲೂ ಕೂಡ ನಾವು ಬಿಷಪ್ D3, ಆ ಮಾಯಾಮೃಗನ ಹಂಗೆ ಬಿಟ್ಟಿದೀವಿ, ತಗೊಳಪ್ಪ ಬಿಷಪ್ನ ಅಂತ. ಅವನು ಈಗ್ಲೂ ತಗೊಳಂಗಿಲ್ಲ, ಯಾಕೆಂದ್ರೆ ಬಿಷಪ್ G6 ಚೆಕ್ಮೇಟ್ ಆಗ್ತಾ ಇದೆ. ವಂಡರ್ಫುಲ್ ಚೆಕ್ಮೇಟ್ ಇದೆ. ಅಯ್ಯೋ ದೇವ್ರೆ, ಚೆಕ್ಮೇಟ್ ಆಗ್ತಿದ್ಯಲ್ಲಪ್ಪ, ನಾನು ಯಾವುದೇ ಕಾರಣಕ್ಕೂ ನಾನು ಮೇಟ್ ಆಗಕ್ ಬಿಡಲ್ಲ ಅಂತ ಅವನೇನಾದ್ರು ರುಕ್ H6 ಇಟ್ಟ ಅನ್ಕೊಳ್ಳಿ. ಈಗ ಪಾಸ್ ಮಾಡಿ ಈ ವ್ಯೂವರ್ಸ್, ಇವಾಗ ಮೇಟ್ ಇನ್ 2 ಮೂವ್ಸ್ ಪಾಸ್ ಮಾಡಿ. ಈಗ ಯೋಚನೆ ಮಾಡಿ, ಮೇಟ್ ಇನ್ 2 ಮೂವ್ಸ್ ಇದೆ. ಏನಿದೆ? ಕಂಡಿಡಿದ್ ಬಿಡ್ರಿ, ಗೊತ್ತಾಯ್ತು, ನಿಮ್ಮ ಮುಖದಲ್ಲಿ ನಗು ಇದೆ. ಕ್ವೀನ್ ಇಂಟು H5 ಚೆಕ್. ನೋಡಿ, ಡಿಫ್ಲೆಕ್ಷನ್, ರುಕ್ಕನ್ನ ಬೇರೆ ಕಡೆ ಕಳಿಸೋ ಅಂತ ವಿಧಾನ. ಮತ್ತೆ ನಮ್ಮ ರಾಣಿನೇ ಫ್ರೀ ಕೊಟ್ಟಿದೀವಿ, ನಮ್ಮ ಮಾಯಾಮೃಗ ರಾಣಿ ಆಗಿದೆ. ಈಗ ರುಕ್ ಇಂಟು H5 ನೋಡಿ, ಇವಾಗ ಬ್ಯೂಟಿಫುಲ್ ಫಿನಿಶಿಂಗ್, ಬಿಷಪ್ G6 ಚೆಕ್ಮೇಟ್. ಇದು ನನ್ನ ಕಲೆಕ್ಷನ್ಸ್ ಅಲ್ಲಿ ಇವತ್ತಿನ ಮೊದಲನೇ ಗೇಮು. ನಾನೀಗ ಸೆಕೆಂಡ್ ಗೇಮ್ ಪ್ರಾರಂಭ ಮಾಡ್ತಿದ್ದೀನಿ. ಇದರಲ್ಲಿ ಬ್ಲಾಕ್ ವಿನ್ ಆಗಿದೆ. ಬ್ಲಾಕಿನ ಮಾಯಾಮೃಗ ವೈಟಿನ ಟೆರಿಟರಿ ನುಗ್ಗೋದು. ಎನಿಮಿ ಟೆರಿಟರಿ ಮಾಯಾಮೃಗ ನುಗ್ದಾಗ ಅದನ್ನ ಚೇಸ್ ಮಾಡ್ತಾರೆ ಎನಿಮೀಸ್. ಚೇಸ್ ಮಾಡಿದಾಗ ಪೂರಾ ಒಳಗೋಗಿ ಅವ್ರ ರಾಜನ ರಾಣಿನ ಹಿಡಿದಾಕುವಂತ ಗೇಮ್. ಇದನ್ನ ಆಡಿರೋದು ಫೇಮಸ್ ಮಾಸ್ಟರ್. ಇದನ್ನ ಆಡಿರೋದು ಫೇಮಸ್ ಮಾಸ್ಟರ್ಸ್ ಆಡಿರೋ ಗೇಮ್, ಆರ್ಡಿನರಿ ಪ್ಲೇಯರ್ಸ್ ಆಡಿರೋದಲ್ಲ. ನೋಡಿ ಎಷ್ಟು ಚಿಕ್ಕದಾಗಿ ಗೆದ್ದಿದ್ದಾರೆ ಬ್ಲಾಕ್ ಅವರು ಅಂತ. ವೈಟ್ ಅವರು D4 ಆಡ್ತಾರೆ, ಬ್ಲಾಕ್ ಅಲ್ಲಿ ನೈಟ್ F6, ವೈಟ್ ಅವರು ND2. ವೈಟ್ ಅವ್ರ ಐಡಿಯಾ ಏನಿದೆ ಅಂದ್ರೆ, E2 ಪಾನ್ E4 ಹಾಕಿ ಪಾನ್ ಸೆಂಟರ್ ತಗೋಬೇಕು ಅನ್ನೋ ಉದ್ದೇಶ ಇದೆ. ಅದಕ್ಕೋಸ್ಕರ ನೋಡಿ, ಬ್ಯೂಟಿಫುಲ್ ಪಾನ್ ಸ್ಯಾಕ್ರಿಫೈಸ್. ಈಗ E7 ಪಾನ್ E5, ಮೊದಲನೇ ಪಾನು ನಾವೀಗ ಕೊಟ್ಟಿದೀವಿ, ಅವನ್ ತಗೊಂಡ D into E5. ಈಗ ನೋಡಿ NG4, ಮಾಯಾಮೃಗ ಒಳ ನುಗ್ತು. ಈಗ ನಮ್ಮ ಮಾಯಾಮೃಗ ಟೆರಿಟರಿಗೆ ಹೋಯ್ತು, ಎನಿಮಿ ಟೆರಿಟರಿಗೆ. ಎಂತವ್ರಿಗಾಗ್ಲಿ ಮೈ ಮೇಲೆ ಒಂದು ಎನಿಮಿ ಪೀಸ್ ಬಂತು ಹತ್ರದಲ್ಲಿ ಅಂದ್ರೆ, ಮನೆ ಕಡೆಗೆ ಅಂದ್ರೆ ಓಡ್ಸಕ್ ಬಂದೇ ಬರ್ತಾರೆ. ಈಗ H3, ಹೋಗು ನಮ್ಮನೆ ಹತ್ರ ಏನ್ ನಿನ್ ಕೆಲ್ಸ, ಜಾಗ ಖಾಲಿ ಮಾಡು ಅಂತ ಓಡಿಸಿದ್ರು. H3 ಬಂತು ನೋಡಿ ಮಾಯಾಮೃಗ ಒಳಗಡೆಗೆ. NE3 ಕಿಚನ್ಗೆ ನುಗ್ಬಿಡ್ತು. ವಾಪಸ್ ಹೋಗು ಅಂದ್ರೆ ಒಳಗ್ ಬಂತು. NE3 ನೋಡಿ ಎಂತ ಟ್ರಾಜಿಕ್ ಪೊಸಿಷನ್ ಅಂದ್ರೆ, ಅವ್ರು ತಗೊಳ್ಳಿಲ್ಲ ಅಂದ್ರೆ ಕ್ವೀನ್ ಹೋಗುತ್ತೆ, ತಗೊಂಡ್ರೆ ಕಿಂಗ್ ಹೋಗುತ್ತೆ. ಎಂತ ಸಿಚುವೇಶನ್ ಅಂದ್ರೆ, NE3 ಬ್ಲಾಕ್ ವೈಟ್ F into E3 ಕ್ವೀನ್ H4 ಚೆಕ್ಮೇಟ್. ಹೊಡಿಲಿಲ್ಲ ಅಂದ್ರೆ ಕ್ವೀನ್ ಟ್ರ್ಯಾಪ್. ಇಂಥ ಬ್ಯೂಟಿಫುಲ್ ಗೇಮ್ ನಿಮ್ ಗೇಮ್ಗಳಲ್ಲೂ ಈ ತರ ಟ್ರ್ಯಾಪ್ಸ್ ಎಲ್ಲ ಸಿಗ್ಲಿ, ಈ ತರ ಬ್ಯೂಟಿಫುಲ್ ಗೇಮ್ ನೀವು ಆಡ್ಲಿ ಅಂತ ವಿಶ್ ಮಾಡ್ತೀನಿ. ಹಾಗೂ ಈ ಗೇಮ್ಗಳನ್ನೆಲ್ಲ ನೀವು ಎಂಜಾಯ್ ಮಾಡ್ತಿದ್ದೀರಾ ಅಂದ್ರೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದು ಮರಿಬೇಡಿ. ನಮಸ್ಕಾರ.